ಇನ್ನು ಈ ಹಿಂದೆ ಈಗ ಒಂದು ಸುದ್ದಿ ಆಗಿತ್ತು. ಬೆಂಗಳೂರಿನಲ್ಲಿ ಒಬ್ಬ ಹಿಂದಿ ಬಾಲ ನಾಲ್ಗೆಯನ್ನು ಹರಿಬಿಟ್ಟಿದ್ದ, ಕರ್ನಾಟಕದವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ. ಈಗ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಮಿಥುನ್ ಸರ್ಕಾರ್ ಅಂತ ಹೇಳಿ ಈತನ ಹೆಸರು. ಬಾಯಿಗೆ ಬಂದಂಗೆ ಮಾತಾಡಿದ್ದ ಫೋನಲ್ಲಿ. ಮಿಥುನ್ ಸರ್ಕಾರ್ನನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದ. ನಾವು ಬಂಗಾಳಿಗಳು ನಾವೇನೇನು ತಿಂತೀವಿ ಗೊತ್ತಾ ನಿಮಗೆ, ನೀವೇನು ತಿಂತೀರ ಕರ್ನಾಟಕದವರು ಅಂಥೇಳಿ ಕೆಟ್ಟ ಪದಗಳನ್ನು ಬಳಸಿ ಬೈದಿದ್ದ. ಸೊ ಅದೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರು. ಆತ ಪಾಪ ಕನ್ನಡಿಗ, ಒಬ್ಬ ಕೊರಿಯರ್ ಬಾಯ್, ಏನೋ ಕೊರಿಯರ್ ತಲುಪಿಸೋದಕ್ಕೆ ಅಂತ ಹೋಗಿದ್ದಾನೆ. ಅಡ್ರೆಸ್ ಕೇಳಿದ್ದಾನೆ, ಹಿಂದಿಲಿ ಮಾತಾಡಿದ್ದಾನೆ. ಇಲ್ಲ ಸರ್ ಕನ್ನಡದಲ್ಲಿ ಹೇಳಿ ಅಂತ ಪಾಪ ಅವ್ನು ಹೇಳಿದ್ದಾನೆ. ಅವನು ಅಷ್ಟಕ್ಕೆ ಫುಲ್ ಬಾಯಿಗೆ ಬಂದಂಗೆ ಶುರು ಮಾಡಿದ್ದ ಮಿಥುನ್ ಸರ್ಕಾರ್ ಅಂತ ಹೇಳಿ ಅವನು. ಆಮೇಲೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಂತಹ ಕನ್ನಡಿಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳು ಕೂಡ ರಿಯಾಕ್ಟ್ ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಪೊಲೀಸರಿಗೂ ಕೂಡ ಮನವಿ ಮಾಡಿದ್ರು ಅವರು. ನೋಡಿ, ಫೋಟೋದಲ್ಲಿ ನಾವು ನೋಡ್ತಾ ಇದ್ವಿ, ಕನ್ನಡ ಪರ ಸಂಘಟನೆಯವರು ಪೊಲೀಸರಿಗೂ ಮನವಿ ಮಾಡಿದ್ರು, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಅರೆಸ್ಟ್ ಮಾಡಿ ಇವ್ರಿಗೆ ವಿಚಾರಣೆಗೆ ಒಳಪಡಿಸಿ ಅಂತೇಳಿ. ಸೊ ಈಗ ಪೊಲೀಸರು ಅವನನ್ನು, ಮಿಥುನ್ ಸರ್ಕಾರ್ನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ.